ನಮಸ್ಕಾರ. ಇಡೀ ಜಗತ್ತಿನಲ್ಲೇ ತಗೊಳ್ಳಿ, ಇಡೀ ವಿಶ್ವದಲ್ಲೇ ತಗೊಳ್ಳಿ, ಇಡೀ ಪ್ರಪಂಚದಲ್ಲೇ ತಗೊಳ್ಳಿ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಮದುವೆ ಆಗಿದ್ರೂ ಒಂಟಿತನ ಕಾಡುತ್ತೆ, ಸುಖ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಏಕೆಂದರೆ ಇನ್ನೂ ಸೆಟ್ಲಾಗಿಲ್ಲ ಲೈಫಲ್ಲಿ, ಇನ್ನೂ ಸೆಟ್ಲಾಗಿಲ್ಲ ಅಂತ ಕೊರತೆ. ಇನ್ನೊಂದು, ಗಂಡನ ಕಡೆಯಿಂದ ನನಗೆ ಪ್ರೀತಿನೇ ಸಿಗ್ತಿಲ್ಲ, ಹೆಂಡತಿ ಕಡೆಯಿಂದ ನನಗೆ ಪ್ರೀತಿನೇ ಸಿಗ್ತಾ ಇಲ್ಲ. ದುಡ್ಡಿನ ವಿಚಾರದಲ್ಲಿ ಕೊರತೆ, ಆಸ್ತಿಗಳ ವಿಚಾರದಲ್ಲಿ ಕೊರತೆ, ಮಕ್ಕಳ ಬಗ್ಗೆ ಸದಾ ಚಿಂತೆ, ಸಾಲ ಬಾಧೆಗಳು ಒಂದು ಚಿಂತೆ, ಅಥವಾ ದೇವರು ಭಗವಂತ ಎಲ್ಲ ಕೊಟ್ಟಿದ್ರು ಏನು ಇಲ್ದಂಗೆ ಇರ್ತೀರ. ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂದರೆ, ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಸಿಂಹ ರಾಶಿ ಪೂರ್ವ ಪಾಲ್ಗುಣಿ ನಕ್ಷತ್ರ, ಸಿಂಹ ರಾಶಿ ಮಗ ನಕ್ಷತ್ರ, ಮಕರ ರಾಶಿ ಧನಿಷ್ಠಾ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ತುಲಾ ರಾಶಿ ಚಿತ್ತಾ ನಕ್ಷತ್ರ, ಮೇಷ ರಾಶಿ ಭರಣಿ ನಕ್ಷತ್ರ, ಮಿಥುನ ರಾಶಿ ಆರಿದ್ರ, ಮಿಥುನ ರಾಶಿ ಮೃಗಶಿರ ನಕ್ಷತ್ರ, ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ, ಧನುರ್ ರಾಶಿ ಮೂಲಾ ನಕ್ಷತ್ರದವರು. ಖಂಡಿತವಾಗ್ಲೂ 100ಕ್ಕೆ 50% ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದವರಿಗೆ ಭಗವಂತ ಕೊಟ್ಟಿರ್ತಾನೆ, ಏನು ಇಲ್ದಂಗೆ ಇರ್ತಾರೆ. ಇಲ್ಲ ಅಂತಂದರೆ ಸಿಕ್ಕಾಬಟ್ಟೆ ಪ್ರೀತಿಯ ಕೊರತೆ, ಗಂಡನಿಂದ ಪ್ರೀತಿ ಇರಲ್ಲ, ಹೆಂಡತಿಯಿಂದ ಪ್ರೀತಿ ಸಿಗೋದಿಲ್ಲ, ದುಡ್ಡಿನ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಇನ್ನೂ ಸೆಟ್ಲಾಗಿಲ್ಲಪ್ಪ, ನಾವು ಎಲ್ಲರೂ ಸೆಟ್ಲಾಗ್ತಿದ್ದಾರೆ, ಎಲ್ಲರೂ ಲೈಫಲ್ಲಿ ಮುಂದೆ ಬರ್ತಿದ್ದಾರೆ, ನಾವು ಯಾವಾಗ ಸೆಟ್ಲಾಗೋದು, ನಾವು ಯಾವಾಗ ಚೆನ್ನಾಗಾಗೋದು ಅನ್ನೋದು ಚಿಂತೆ ಕಾಡ್ತಾನೆ ಇರುತ್ತೆ. ಉದ್ಯೋಗದ ಚಿಂತೆ ಇರ್ಬೋದು, ವ್ಯಾಪಾರ ಬಿಸ್ನೆಸ್ಸಿನ ಚಿಂತೆಗಳಿರ್ಬೋದು, ರಿಲೇಟೆಡ್ಸ್ ಮಕ್ಕಳ ಮೇಲೆ ಚಿಂತೆ, ಒಂದಲ್ಲ ಎರಡಲ್ಲ, ಏನೋ ಒಂಥರ ಎಲ್ಲ ಇದ್ದು ಒಂಟಿತನ ಇವರಿಗೆ ಕಾಡ್ತಾ ಇರುತ್ತೆ. ಸುಖ ಶಾಂತಿ ಒಂಥರ ನೆಮ್ಮದಿನೇ ಇರೋದಿಲ್ಲ. ಇದಕ್ಕೆಲ್ಲ ಏನು ಮಾಡ್ಕೊಬೇಕಪ್ಪ ಅಂತಂದರೆ, ಅನನ್ಯಶ್ಚಿಂತ ಎಂತೋ ಮಾಂ ಹೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಈ ಮಂತ್ರನ ಪಠಣೆ ಮಾಡ್ತಾ ಬನ್ನಿ. ಅಶೋಕಸ್ತಾರಣಸ್ತಾರ ಶೂರ ಶೌರಿ ಜನೇಶ್ವರ ಅನುಕೂಲ ಶತಾವರ್ತ ಪದ್ಮಿನಿ ಪದ್ಮಿನಿ ಬೇಕ್ಷಣ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ. ಯಾಕೆಂದರೆ ನಾವು ಜ್ಯೋತಿಷಿಗಳಾಗಿ ಗೈಡೆನ್ಸ್ ಮಾಡ್ತಾ ಇರ್ತೀವಿ, ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ಏಕೆಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಏನು ಗೊತ್ತಾ, ಯಾಕೆ ಈ ಒಂದು ರಿಲೇಟೆಡ್ಸು ಎಲ್ಲ ಬರುತ್ತೆ ಅಂತಂದರೆ, ಈ ಒಂದನೇ ಮನೆ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ ಈ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ದಶಾಭುಕ್ತಿಗಳಲ್ಲಿ ಮನೆಗಳು ಬಂದುಬಿಟ್ರೆ ಮನಸ್ಸಿಗೆ ಹಂಗೆ ಚಿಂತೆಗಳು ಕಾಡ್ತಾ ಇರ್ತವೆ, ಹಣಕಾಸಿನ ಸಮಸ್ಯೆ, ಏನೋ ಒಂಥರ ಒಂಟಿತನ, ನೆಮ್ಮದಿ ಇರೋದಿಲ್ಲ, ಪೀಸ್ಫುಲ್ ಮೈಂಡು ಇರೋದಿಲ್ಲ, ಫ್ಲೋಟಿಂಗ್ ಮೈಂಡು, ಈ ರೀತಿ ಎಲ್ಲ ಹೆಚ್ಚಾಗ್ಬಿಡುತ್ತೆ. ಅರ್ಥ ಆಯ್ತಾ? ಯಾಕೆಂದರೆ ಇಂಥ ಸಂದರ್ಭದಲ್ಲಿ ಈ ಮಂತ್ರಗಳು ಯಥೇಚ್ಛವಾಗಿ ಪಠಣೆ ಮಾಡಿ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಏನೋ ಒಂದು ಕೊರತೆ, ಪ್ರೀತಿಯಲ್ಲಿ ಕೊರತೆ, ಒಂಟಿತನ, ಗಂಡನ ಕಡೆಯಿಂದ ಪ್ರೀತಿ ಸಿಗಲ್ಲ, ಹೆಂಡತಿ ಕಡೆಯಿಂದ ಪ್ರೀತಿ ಸಿಗಲ್ಲ. ಎಷ್ಟೋ ಕೇಸಸ್ಸುಗಳು ನೋಡಿದ್ದೀವಿ, ಗಂಡ ಹೆಂಡತಿ ಜಗಳ, ಕಲಹ, ಮನಸ್ತಾಪ, ಡೈವರ್ಸು, ವಿಚ್ಛೇದನ, ಸಾಕಷ್ಟು ಕಡೆ ಇಲ್ಲ ಗಂಡನೇ ಇರೋದಿಲ್ಲ ಅಥವಾ ಹೆಂಡ್ತಿನೇ ತೀರೋಗ್ಬಿಟ್ಟಿರ್ತಾರೆ. ಈ ಒಂದು ರಿಲೇಟೆಡ್ಸ್ಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.